Hallelujah. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನ ಸನ್ನಿಧಾನದಲ್ಲಿ ಆಶೀರ್ವದಿಸಲ್ಪಟ್ಟ ದಿನದಲ್ಲಿ ನಾವು ಸೇರಿ ಬಂದಿದ್ದೇವೆ. ಈ ದಿನಮಾನಗಳಲ್ಲಿ ಕೆಲವು ನಿರ್ಧಾರಗಳನ್ನು ನನ್ನ ಜೀವಿತದಲ್ಲಿ ನಾನು ತೆಗೆದುಕೊಳ್ಳುವಾಗ ಅದು ನನಗೆ ಪಾಠವನ್ನ ಕಲಿಸಿದೆ. ದೇವರಿಂದ ಸಮಾಲೋಚನೆಯನ್ನು ತೆಗೆದುಕೊಳ್ಳುವುದು ಎಷ್ಟು ಪ್ರಾಮುಖ್ಯ ಅನ್ನೋದನ್ನ ದೇವರು ಕಲಿಸಿಕೊಟ್ಟರು. Good intentions. ಕೆಲವು ಸಾರಿ ನೋಡುವಾಗ ನಮಗೆ ಒಳ್ಳೆ ಆಲೋಚನೆ ಇದೆ, ಒಳ್ಳೆ ಉದ್ದೇಶ ಇರುತ್ತದೆ. We have right things in our mind. ನಮ್ಮ ಮನಸ್ಸಿನಲ್ಲಿ ಒಳ್ಳೆ ವಿಚಾರಗಳಿರ್ತವೆ. But to accomplish it, we might end with the wrong people. ಆದರೆ ನಾವು ಅದನ್ನು ಮುಕ್ತಾಯಗೊಳಿಸುವುದಕ್ಕೆ ಪ್ರಯತ್ನ ಪಡುವಾಗ ನಾವು ತಪ್ಪಾದ ವ್ಯಕ್ತಿಗಳೊಂದಿಗೆ ಮುಕ್ತಾಯಗೊಳಿಸುತ್ತೇವೆ. These days, ಈ ದಿನಮಾನಗಳಲ್ಲಿ God gave me one instruction. ದೇವರು ಒಂದು ಸಲಹೆಯನ್ನ ದೇವರು ನನಗೆ ಕೊಟ್ಟಿದ್ದಾನೆ. Just like a father speaks to his beloved daughter. ಯಾವ ರೀತಿಯಲ್ಲಿ ಒಬ್ಬ ತಂದೆ ತನ್ನ ಪ್ರೀತಿಯ ಮಗಳ ಜೊತೆ ಯಾವ ರೀತಿಯಲ್ಲಿ ಮಾತನಾಡುತ್ತಾನೋ, These were the words I heard from the Lord. ನಾನು ದೇವರಿಂದ ಕೇಳಿಸಿಕೊಂಡಂತ ಆ ಒಂದು ಮಾತುಗಳು ಇದಾಗಿವೆ. Whatever you are doing is right, but doing before it, ask me. ಏನನ್ನು ನೀನು ಮಾಡುತ್ತೀಯೋ ಅದು ಸರಿಯಾಗಿದೆ, ಆದರೆ ನೀನು ಮಾಡುವುದಕ್ಕಿಂತ ಮುಂಚೆ ನನ್ನನ್ನು ಕೇಳು. Hallelujah. Hallelujah. If you want, you can write it down. ನೀವು ಇದನ್ನ ಬೇಕಾದ್ರೆ ಬರೆದುಕೊಳ್ಳಬಹುದು. This instructions is for my lifetime. ನನ್ನ ಮುಂದಿನ ಜೀವನ ಪರ್ಯಂತ ಇದೊಂದು ಸಲಹೆ ನನಗೆ ದೇವರು ಕೊಟ್ಟಿದ್ದಾನೆ. This is what God said. Whatever you are doing is right, but before that, ask me. ದೇವರು ನನಗೆ ಈ ರೀತಿಯಲ್ಲಿ ಹೇಳಿದನು, ನೀನು ಏನು ಮಾಡುತ್ತಿದೀಯಾ ಅದು ಸರಿನೇ, ಆದ್ರೆ ನೀನು ಅದಕ್ಕೆ ಮಾಡುವುದಕ್ಕಿಂತ ಮುಂಚೆ ನನ್ನ ಬಳಿ ಕೇಳಿಕೋ. The Bible teaches us how important it is to take God's counsel. ಸತ್ಯವೇದವು ನಮಗೆ ದೇವರ ಒಂದು ಸಮಾಲೋಚನೆಯನ್ನ ತೆಗೆದುಕೊಳ್ಳುವುದು ಎಷ್ಟು ಪ್ರಾಮುಖ್ಯವುಳ್ಳದ್ದು ಅನ್ನೋದನ್ನ ನಾವು ಅರ್ಥ ಮಾಡಿಕೊಳ್ಳಬಹುದು. The Bible teaches the scripture says it. ಅದೇ ರೀತಿಯಲ್ಲಿ ಸತ್ಯವೇದದಲ್ಲಿ ದೇವರ ವಾಕ್ಯವು ಕೂಡ ನಮಗೆ ಅದನ್ನೇ ಹೇಳುತ್ತದೆ. You remember about the Gibeonites in the Bible? ಸತ್ಯವೇದದಲ್ಲಿ ನಿಮಗೆ ಗಿಬ್ಯೋನಿನ ಬಗ್ಗೆ ನಿಮಗೆ ಗೊತ್ತಿದೆಯಾ? You read about Gibeonites in Joshua chapter 9. ಯೆಹೋಶುವನ ಪುಸ್ತಕದಲ್ಲಿ ನಾವು 9ನೇ ಅಧ್ಯಾಯದಲ್ಲಿ ಗಿಬ್ಯೋನಿನ ವಿಚಾರವಾಗಿ ನಾವು ಓದುತ್ತೇವೆ. What is so special about these Gibeonites? ಈ ಗಿಬ್ಯೋನರ ವಿಚಾರವಾಗಿ ವಿಶೇಷ ಏನಿದೆ? They pretended themselves to be they are from far country to Israelites. ಅವರು ಇಸ್ರೇಲರಿಗೆ ಅವರು ದೂರದ ದೇಶದವರಾಗಿದ್ದಾರೆ ಅನ್ನೋದನ್ನ ತಮ್ಮನ್ನ ತಾವು ಆ ರೀತಿ ಮಾರ್ಪಡಿಸಿಕೊಂಡಿರೋದು ವೇಷಧಾರಿಯಾಗಿ ಬಂದರು. They came to Joshua saying that they are ambassadors from a far country. ಯೆಹೋಶುವನ ಬಳಿಗೆ ಅವರು ಬಂದು ಈ ರೀತಿಯಲ್ಲಿ ಹೇಳ್ತಾರೆ, ದೂರದ ದೇಶದ ಒಂದು ರಾಯಭಾರಿಗಳು ನಾವಾಗಿದ್ದೇವೆ ಅನ್ನೋದನ್ನ ಅವರು ಹೇಳ್ತಾರೆ. They lied to Joshua and the elders of Israel. ಇಸ್ರೇಲರ ಮುಖ್ಯಸ್ಥರಾಗಿ ಆ ಸಮಯದಲ್ಲಿ ಇದ್ದಂತ ಯೆಹೋಶುವನಿಗೂ ಮತ್ತು ಹಿರಿಯರಿಗೂ ಅವರು ಸುಳ್ಳು ಹೇಳ್ತಾರೆ. Joshua and the elders, they believed the lies of Gibeonites. ಯೆಹೋಶುವರು ಮತ್ತು ಅದೇ ರೀತಿಯಲ್ಲಿ ಅಲ್ಲಿನ ಒಂದು ಇಸ್ರೇಲ್ ಹಿರಿಯರು ಅಲ್ಲಿ ಗಿಬ್ಯೋನರು ಹೇಳಿದ ಸುಳ್ಳುಗಳನ್ನು ನಂಬಿದರು. The Gibeonites, they came craftily towards Joshua and the elders. ಗಿಬ್ಯೋನರು ಅವರು ಇಸ್ರೇಲರ ಬಳಿ ಬರುವಾಗ ಬಹಳ ಕಪಟತನದಿಂದ ಬಂದರೆಂದು ನಾವು ನೋಡ್ತಾ ಇದ್ದೇವೆ. They were ಇದ್ದೇವೆ. not from any far country, but they were the nearby people. ಅವರು ದೂರದ ದೇಶದಿಂದ ಬಂದಿರಲಿಲ್ಲ, ಅಲ್ಲೇ ಇಸ್ರೇಲರ ಸುತ್ತಮುತ್ತಲಿನಿಂದಲೇ ಬಂದಿದ್ದರೆಂದು ನಾವು ನೋಡ್ತಾ ಇದ್ದೇವೆ. Why do you think why this happened to Joshua and the elders of Israel? ಯಾಕೆ ಇದು ಯೆಹೋಶುವನಿಗೂ ಮತ್ತು ಅದೇ ರೀತಿಯಲ್ಲಿ ಇಸ್ರೇಲರ ಹಿರಿಯರಿಗೂ ನಡೆಯುತ್ತದೆ ನೋಡುವಾಗ, Why Joshua failed? ಯಾಕೆ ಯೆಹೋಶುವನಲ್ಲಿ ತಪ್ಪಿ ಹೋದ ಎಂದು ನೋಡುವಾಗ, The Bible says because they did not take the counsel. Joshua did not take counsel of the Lord. ಸತ್ಯವೇ ಈ ರೀತಿಯಲ್ಲಿ ಹೇಳ್ತಿದೆ, ಯೆಹೋಶುವನು ದೇವರ ಸಮಾಲೋಚನೆಯನ್ನು ತೆಗೆದುಕೊಳ್ಳಲಿಲ್ಲ ಅನ್ನೋದನ್ನ ದೇವರ ಬಳಿ ಕೇಳಲಿಲ್ಲ ಅನ್ನೋದನ್ನ ನಾವು ನೋಡ್ತಾ Shall ಇದ್ದೇವೆ. we read it from the Bible? ಈ ಸಮಯದಲ್ಲಿ ದೇವರ ವಾಕ್ಯವನ್ನ ಈ ಸಮಯ ಸತ್ಯವೇದದಿಂದ ಓದೋಣ. Open your Bibles to Joshua chapter 9 verses from 3 to 6. ಯೆಹೋಶುವ 9ನೇ ಅಧ್ಯಾಯ 3 ರಿಂದ 6 ವಚನಗಳು. Let us read it. ಈ ಸಮಯದ ವಾಕ್ಯವನ್ನು But ಓದಿಕೊಳ್ಳೋಣ. when the inhabitants of Gibeon heard what Joshua had done to Jericho and Ai, they worked craftily and went and pretended to be ambassadors. And they took old sacks on their donkeys, old wineskins, torn and mended, old and patched sandals on their feet, and old garments on themselves, and all the bread of the provision was dry and moldy. And they went to Joshua to the camp at Gilgal and said to him and to the men of Israel, we have come from a far country, now therefore make a covenant with us. ಯೆರಿಕೋವಿನವರನ್ನು ಆಯಿ ಎಂಬ ಊರಿನವರನ್ನು
ಯೆಹೋಶುವನು ಸಂಹರಿಸಿದ ಸುದ್ದಿಯನ್ನು ಗಿಬ್ಯೋನಿನ ನಿವಾಸಿಗಳು ಕೇಳಿ ಅವರು ಒಂದು ಯುಕ್ತಿ ಮಾಡಿದರು. ಹೇಗೆಂದರೆ ಅವರು ತಮ್ಮ ಕತ್ತೆಗಳ ಮೇಲೆ ಹಳೆಯ ಗೋಣಿತಟ್ಟೆಗಳನ್ನು ಹಾಕಿ ಅವುಗಳ ಮೇಲೆ ಹರಿದು ಹೋಗಿ ಕಟ್ಟಲ್ಪಟ್ಟಿರುವ ದ್ರಾಕ್ಷಾರಸದ ಹಳೆಯ ಬುದ್ದಲಿಗಳನ್ನು ಹೇರಿ ಹರಿದ ಹಳೆಯ ಕೆರೆಗಳನ್ನು ಮೆಟ್ಟಿ ಹಳೆಯ ಬಟ್ಟೆಗಳನ್ನು ಹೊರೆದು ಒಣ ರೊಟ್ಟಿ ಚೂರುಗಳನ್ನು ಒತ್ತಿ ಕಟ್ಟಿಕೊಂಡು ತಾವು ರಾಯಭಾರಿಗಳೆಂದು ಗಿಲ್ಗಾಲಿನಲ್ಲಿದ್ದ ಯೆಹೋಶುವನ ಪಾಳೆಯಕ್ಕೆ ಬಂದು ಅವನಿಗೂ ಇಸ್ರಾಯೇಲ್ಯರಿಗೂ ನಾವು ದೂರ ದೇಶದಿಂದ ಬಂದೆವು, ನೀವು ನಮ್ಮ ಸಂಗಡ ಒಡಂಬಡಿಕೆ ಮಾಡಿಕೊಳ್ಳಿರಿ ಎಂದು ಹೇಳಿದರು. Hallelujah. So the God's will was not to make peace covenant with Gibeonites. ದೇವರು ಅಲ್ಲಿ ಗಿಬ್ಯೋನರ ಜೊತೆ ಒಂದು ಸಮಾಧಾನದ ಒಪ್ಪಂದ ಮಾಡಬೇಕೆಂಬ ಒಂದು ಆಸೆ ಅಥವಾ ಆಲೋಚನೆ ಇರಲಿಲ್ಲ. What was the will of God for Gibeonites? ಗಿಬ್ಯೋನರಿಗೆ ಇದ್ದಂತ ದೇವರ ಚಿತ್ತ ಏನಾಗಿತ್ತು? Israelites would fight with Gibeonites and then they destroy all the Gibeonites. ಇಸ್ರಾಯೇಲರು ಗಿಬ್ಯೋನರ ಜೊತೆ ಯುದ್ಧ ಮಾಡಿ ಆ ಗಿಬ್ಯೋನರನ್ನ ತೆಗೆದು ಹಾಕುವುದು ಅಥವಾ ನಾಶ ಮಾಡುವಂತ ಕಾರ್ಯ ಅಲ್ಲಿ ನಡೆಯಬೇಕಿತ್ತು. God never will to have a peace covenant with Israel. ಆ ದೇವರು ಯಾವುದೇ ಕಾರಣಕ್ಕೂ ಗಿಬ್ಯೋನರ ಜೊತೆ ಇಸ್ರಾಯೇಲರು ಒಂದು ಸಮಾಧಾನದ ಒಪ್ಪಂದ ಮಾಡಬೇಕೆಂಬ ಆಸೆ ಅಲ್ಲಿ ದೇವರಿಗೆ ಇರಲಿಲ್ಲ. Now let's read from Joshua chapter 9 verse number 14 and 15. ಈಗ ಯೆಹೋಶುವನ ಪುಸ್ತಕ 9ನೇ ಅಧ್ಯಾಯ 14-15 ವಚನವನ್ನು ನೋಡಿಕೊಳ್ಳೋಣ. Then the men of Israel took some of their provisions, but they did not ask counsel of the Lord. So Joshua made peace with them and made a covenant with them to let them live, and the rulers of the congregation swore to them. ಆಗ ಇಸ್ರಾಯೇಲರು ಅವರ ಬುತ್ತಿಯಲ್ಲಿ ಸ್ವಲ್ಪವನ್ನು ತೆಗೆದುಕೊಂಡರು, ಆದರೆ ಯೆಹೋವನನ್ನು ವಿಚಾರಿಸಲಿಲ್ಲ. ಯೆಹೋಶುವನು ಅವರೊಡನೆ ನಿಮ್ಮನ್ನು ಜೀವದಿಂದುಳಿಸುವೆವೆಂದು ಸಮಾಧಾನದ ಒಡಂಬಡಿಕೆಯನ್ನು ಮಾಡಿಕೊಂಡನು. ಸಮೂಹ ಪ್ರಧಾನರು ಪ್ರಮಾಣ ಮಾಡಿದರು. Hallelujah. Church, see, Joshua did not take counsel of the Lord. ಸಭೆ ನೋಡಿ, ಅಲ್ಲಿ ವಾಕ್ಯ ಈ ರೀತಿಯಲ್ಲಿ ಹೇಳ್ತಾ ಇದೆ, ದೇವರ ಸಮಾಲೋಚನೆಯನ್ನ ಯೆಹೋಶುವನು ತೆಗೆದುಕೊಳ್ಳಲಿಲ್ಲ. Every time he consulted the Lord, ಪ್ರತಿ ಬಾರಿ ಕೂಡ ಯೆಹೋಶುವನು ದೇವರ ಒಂದು ಸಮಾಲೋಚನೆ ತೆಗೆದುಕೊಳ್ಳುತ್ತಿದ್ದರು. but this time the Bible mentions Joshua forgot the Lord. ಆದರೆ ಸತ್ಯವೇದದಲ್ಲಿ ಈ ಬಾರಿ ಯೆಹೋಶುವನ ವಿಚಾರವಾಗಿ ಬರೆಯಲ್ಪಟ್ಟಿದೆ, ಆತನು ಯೆಹೋವನನ್ನು ವಿಚಾರಿಸಲಿಲ್ಲ, ದೇವರನ್ನ ಮರೆತು ಬಿಟ್ಟನೆಂದು ಬರೆಯಲ್ಪಟ್ಟಿದೆ. Meaning he forgot to pray unto the Lord. ದೇವರಲ್ಲಿ ಪ್ರಾರ್ಥನೆ ಮಾಡುವುದಕ್ಕೆ ಆತನು ಮರೆತು ಬಿಟ್ಟನೆಂದು ನಾವು ನೋಡ್ತಾ ಇದ್ದೇವೆ. Church, when things are going well with us, ಸಭೆ ನಮ್ಮ ಜೀವಿತದಲ್ಲಿ ಎಲ್ಲವೂ ಕೂಡ ಸರಿಯಾದ ರೀತಿಯಲ್ಲಿ ನಡೆಯುವಾಗ, when you are going through many breakthroughs and victories, ಅನೇಕ ಜಯಗಳು ಅನೇಕ ಬಿಡುಗಡೆಗಳು ನಡೆಯುತ್ತಿರುವಾಗ, at such times, ಅಂತ ಸಮಯದಲ್ಲಿ when you are very happy, ನೀವು ಬಹಳ ಸಂತೋಷವಾಗಿರುವಾಗ be very careful, ಆವಾಗ ಬಹಳ ಎಚ್ಚರದಿಂದ ಇರಬೇಕು. because this is the time when the enemy comes in deception. ಆ ಸಮಯದಲ್ಲೇ ಶತ್ರುವು ನಿಮಗೆ ವಂಚನೆಯಿಂದ ನಿಮ್ಮ ಬಳಿ ಬರುತ್ತಾನೆ. See, the Bible says Joshua had continuous victories. ಸತ್ಯವೇದದಲ್ಲಿ ನಾವು ನೋಡುತ್ತಿದ್ದೇವೆ, ಈ ಒಂದು ಘಟನೆ ನಡೆಯುವುದಕ್ಕಿಂತ ಮುಂಚೆ ಯೆಹೋಶುವನಿಗೆ ಅನೇಕ ನಿರಂತರವಾದ ಜಯಗಳು ಸಿಕ್ಕಿದೆ. And with that overconfidence, ಆ ಒಂದು ಅತಿಯಾದ ಆತ್ಮವಿಶ್ವಾಸದೊಂದಿಗೆ he had made no inquiry of the coming things with the Lord. ಆತನು ದೇವರ ಜೊತೆ ಯಾವುದೇ ವಿಚಾರವನ್ನು ವಿಚಾರಿಸಲಿಲ್ಲ, ಸಮಾಲೋಚನೆಯನ್ನು ಆತನು ತೆಗೆದುಕೊಳ್ಳಲಿಲ್ಲ. Joshua chapter 9 verse number 3. ನೀವು ಯೆಹೋಶುವನ ಪುಸ್ತಕ 9ನೇ ಅಧ್ಯಾಯ 3ನೇ ವಚನವನ್ನು ಓದುವುದಾದರೆ, talks about the victories of Joshua. ಅದು ಯೆಹೋಶುವನ ಜಯದ ವಿಚಾರವಾಗಿ ಮಾತನಾಡುತ್ತದೆ. What it says after his victories of Jericho and Ai. ಯೆರಿಕೋವಿನವರನ್ನು ಆಯಿ ಎಂಬ ಊರಿನವರನ್ನು ಯೆಹೋವನು ಸಂಹರಿಸಿದ ನಂತರ, if you read Joshua chapter 9 verse number 14, ನೀವು ಯೆಹೋಶುವನ ಪುಸ್ತಕ 9ನೇ ಅಧ್ಯಾಯ 14ನೇ ವಚನವನ್ನು ನೋಡುವಾಗ, the word says Joshua did not consult the Lord. ದೇವರ ವಾಕ್ಯ ಈ ರೀತಿಯಲ್ಲಿ ಯೆಹೋವನನ್ನು ಯೆಹೋಶುವ ವಿಚಾರಿಸಲಿಲ್ಲ. When you have victories after victories, ಜಯದ ನಂತರ ಜಯವನ್ನು ಹೊಂದುವಂತ ಸಂದರ್ಭದಲ್ಲಿ sometimes you might forget to consult the Lord. ಕೆಲವು ಬಾರಿ ನಾವು ಕೆಲವು ವಿಚಾರಕ್ಕಾಗಿ ದೇವರನ್ನು ಸಂಧಿಸುವುದು, ದೇವರ ಸಮಾಲೋಚನೆ ತೆಗೆದುಕೊಳ್ಳಲು ಮರೆತು ಬಿಡುತ್ತೇವೆ. Forget to pray unto the Lord. ದೇವರ ಬಳಿ ಪ್ರಾರ್ಥನೆ ಮಾಡುವುದನ್ನು ನಾವು ಮರೆತು ಬಿಡುತ್ತೇವೆ. So Joshua was deceived into making a covenant, that is peace covenant with the enemies. ಯೆಹೋಶುವನು ಶತ್ರುಗಳ ಜೊತೆ ಒಂದು ಸಮಾಧಾನದ ಒಪ್ಪಂದವನ್ನು ಮಾಡುವಂತೆ ಆತನು ಮೋಸಕ್ಕೆ ಒಳಗಾದನೆಂದು ನಾವು ನೋಡ್ತಾ What ಇದ್ದೇವೆ. was the reason? ಇದಕ್ಕಿರುವ ಕಾರಣ ಏನಾಗಿದೆ? Joshua did
not take counsel from the Lord. ಯೆಹೋಶುವನು ದೇವರ ಬಳಿ ವಿಚಾರಿಸಲಿಲ್ಲ, ದೇವರಲ್ಲಿ ಸಮಾಲೋಚನೆಯನ್ನು ತೆಗೆದುಕೊಳ್ಳಲಿಲ್ಲ. For Joshua, ಯೆಹೋಶುವನಿಗೆ making peace covenant with Gibeonites, ಸಮಾಧಾನದ ಒಪ್ಪಂದವನ್ನ ಗಿಬ್ಯೋನ ಜೊತೆ it ಮಾಡುವುದಕ್ಕೋಸ್ಕರವಾಗಿ seemed like a good idea for him, but it was not a good idea. It was not God's idea. ಅದು ಒಂದು ಒಳ್ಳೆ ಆಲೋಚನೆ ಆಗಿತ್ತು, ಆದರೆ ಅದು ದೇವರ ಆಲೋಚನೆ ಆಗಿರಲಿಲ್ಲ. Sometimes we think going to such person, helping such person, or taking help from a person is good idea, but sometimes it will not be a God's idea. ಆದ್ರೆ ಕೆಲವು ಬಾರಿ ನೋಡುವಾಗ ಒಬ್ಬ ವ್ಯಕ್ತಿಯ ಬಳಿಗೆ ಹೋಗುವುದು, ಒಬ್ಬರಿಂದ ಸಹಾಯ ಪಡೆದುಕೊಳ್ಳುವುದು, ಒಬ್ಬರಿಗೆ ಸಹಾಯ ಮಾಡುವುದು ಅದು ಒಳ್ಳೆ ಆಲೋಚನೆ ಆಗಿರುತ್ತದೆ, ಆದರೆ ಅದು ದೇವರ ಆಲೋಚನೆ ಆಗಿರುವುದಿಲ್ಲ. Just for example, ಉದಾಹರಣೆಯಾಗಿ ನೋಡುವಾಗ before buying any house, ಯಾವುದೇ ಒಂದು ಮನೆಯನ್ನ ಒಂದು ಖರೀದಿ ಮಾಡೋದಕ್ಕಿಂತ or ಮುಂಚೆ, buying a piece of property, ಒಂದು ಜಾಗವನ್ನ ಖರೀದಿ ಮಾಡೋದಕ್ಕಿಂತ ಮುಂಚೆ we should wait upon the Lord in prayer. ನಾವು ಪ್ರಾರ್ಥನೆಯಲ್ಲಿ ದೇವರಲ್ಲಿ ನಾವು ಪ್ರಾರ್ಥನೆಯನ್ನು ಮಾಡಬೇಕು. Before doing anything in our life, ನಮ್ಮ ಜೀವಿತದಲ್ಲಿ ಯಾವುದಾದ್ರೂ ಕಾರ್ಯವನ್ನು ಮಾಡುವುದಕ್ಕಿಂತ ಮುಂಚೆ we need to take counsel from the Lord. ನಾವು ದೇವರಿಂದ ಸಮಾಲೋಚನೆಯನ್ನು ಹೊಂದಿಕೊಳ್ಳಬೇಕು. Know His mind on it. ಆತನ ಆಲೋಚನೆ ಏನು, ಆತನ ಮನಸ್ಸು ಏನು ಅನ್ನೋದನ್ನ ನಾವು So ಗ್ರಹಿಸಬೇಕಾಗಿದೆ. before getting into any partnership deal, ನಾವು ಪಾರ್ಟ್ನರ್ಶಿಪ್ ಡೀಲ್ ಅನ್ನ ಮಾಡುವುದಕ್ಕಿಂತ ಮುಂಚಿತವಾಗಿ, like a business deal, ಆ ಒಂದು ವ್ಯಾಪಾರದ ಒಂದು ಡೀಲ್ ಅನ್ನ ಮಾಡುವುದಕ್ಕಿಂತ ಮುಂಚಿತವಾಗಿ get in prayer and take God's counsel. ದೇವರ ಸಮಾಲೋಚನೆಯನ್ನ ದೇವರನ್ನ ವಿಚಾರಿಸುವವರಾಗಿರಿ. Before saying yes to any relationship, ಯಾವುದೇ ಒಂದು ಸಂಬಂಧಗಳ ಒಳಗಡೆ ಪ್ರವೇಶ ಮಾಡುವುದಕ್ಕಿಂತ ಮುಂಚಿತವಾಗಿ please take God's counsel. ದೇವರ ಸಮಾಲೋಚನೆಯನ್ನು ತೆಗೆದುಕೊಳ್ಳಿರಿ. Take it up in prayer. ದೇವರ ಆ ಒಂದು ಪ್ರಾರ್ಥನೆಯಲ್ಲಿ ಅದನ್ನು ತೆಗೆದುಕೊಂಡು ಹೋಗಿರಿ. Ask the Lord's counsel. ಕರ್ತನ ಸಮಾಲೋಚನೆ, ಕರ್ತನನ್ನ ವಿಚಾರಿಸುವವರಾಗಿರಿ. Many pastors are watching this. ಈ ಸಮಯದಲ್ಲಿ ಯಾರಾದ್ರೂ ಸೇವಕರು ಈ ಒಂದು ಲೈವ್ ಅನ್ನು ನೋಡುತ್ತಿರುವುದಾದರೆ, Many newly ordained pastors are listening to this. ಹೊಸದಾಗಿ ಪ್ರತಿಷ್ಠಾಪಿಸಲ್ಪಟ್ಟಂತ ಸೇವಕರು ಯಾರಾದ್ರೂ ಈ ಸಮಯದಲ್ಲಿ ಈ ಒಂದು ಲೈವ್ ಅನ್ನು ನೋಡುತ್ತಿರುವುದಾದರೆ, Before you invite any speakers to preach in your church, ನಿಮ್ಮ ಸಭೆಯಲ್ಲಿ ಯಾರಾದ್ರೂ ಸೇವೆಯನ್ನ ಮಾಡುವುದಕ್ಕೋಸ್ಕರವಾಗಿ ಸೇವಕರನ್ನ ಕರೆಯುವುದಕ್ಕಿಂತ or ಮುಂಚಿತವಾಗಿ, in your ministry, if you want to invite any prophets, ಯಾವುದೇ ಸೇವೆಯಲ್ಲಿ ನಿಮ್ಮ ಸೇವೆಯಲ್ಲಿ ನೀವು ಯಾವುದೇ ಪ್ರವಾದಿಗಳನ್ನ ನೀವು ಆಹ್ವಾನ ಮಾಡಬೇಕೆಂದಿರುವುದಾದರೆ, please take counsel from the Lord. ದೇವರಿಂದ ನೀವು ಸಮಾಲೋಚನೆಯನ್ನ ತೆಗೆದುಕೊಳ್ಳಿರಿ. It will save you from lot of trouble and pain. ಅದು ಅನೇಕ ತೊಂದರೆಗಳಿಂದ ಮತ್ತು ನೋವುಗಳಿಂದ ನಿಮ್ಮನ್ನ ಕಾಪಾಡುವಂತದ್ದಾಗಿದೆ. Someone say this. ಕೆಲವರು ಈ ರೀತಿಯಲ್ಲಿ ಹೇಳ್ತಾರೆ, Learn to ask before you act. ನೀವು ಒಂದು ಕಾರ್ಯವನ್ನ ಮಾಡುವುದಕ್ಕಿಂತ ಮುಂಚಿತವಾಗಿ ಕೇಳಿಕೊಳ್ಳಿರಿ ಅಥವಾ ಆಲೋಚಿಸಿರಿ ಅನ್ನೋದನ್ನ ಹೇಳುತ್ತದೆ. If you read Isaiah chapter 30, ನೀವು ಯೆಶಾಯ 30ನೇ ಅಧ್ಯಾಯವನ್ನು ಓದುವುದಾದರೆ, you read from verses 1 to 2, ನೀವು 1ರಿಂದ 2 ವಚನಗಳನ್ನು ಗಮನಿಸುವುದಾದರೆ, God is speaking about the rebellious people. ಅಲ್ಲಿ ದ್ರೋಹಿಗಳಾದ ಒಂದು ಮಕ್ಕಳ ವಿಚಾರವಾಗಿ, ಜನರ ವಿಚಾರವಾಗಿ ದೇವರು Who ಮಾತನಾಡುತ್ತಿದ್ದಾರೆ. are rebellious people in the sight of God? ದೇವರ ದೃಷ್ಟಿಯಲ್ಲಿ ದ್ರೋಹಿಯಾದ ಜನರು ಯಾರಾಗಿದ್ದಾರೆ? Those people who don't pray, who don't take counsel from the Lord. ಯಾರು ದೇವರ ಜೊತೆ ಒಂದು ಸಮಾಲೋಚನೆಯನ್ನ ಅಥವಾ ಪ್ರಾರ್ಥನೆಯನ್ನ ವಿಚಾರಿಸೋದಿಲ್ವೋ ಅವರೇ ದ್ರೋಹಿಗಳಾಗಿದ್ದಾರೆ ಅನ್ನೋದನ್ನ ವಾಕ್ಯಗಳಲ್ಲಿ ನೋಡುತ್ತೇವೆ. Woe to the rebellious children, says the Lord, who take counsel but not of me, and who devise plans but not of my spirit, that they may add sin to sin, who walk to go down to Egypt, and have not asked my advice, to strengthen themselves in the strength of Pharaoh, and to trust in the shadow of Egypt. ಯೆಹೋವನು ಹೀಗೆ ನುಡಿಯುತ್ತಾನೆ, ದ್ರೋಹಿಗಳಾದ ನನ್ನ ಮಕ್ಕಳ ಗತಿಯನ್ನು ಏನು ಹೇಳಲಿ? ಇವರು ನನ್ನನ್ನು ಕೇಳದೆ ಒಂದು ಆಲೋಚನೆಯನ್ನು ಸಾಗಿಸಿ, ನನ್ನ ಆತ್ಮ ಪ್ರೇರಿತರಾಗದೆ ಉಪಾಯವನ್ನು ನೇಯ್ದು ಪಾಪದ ಮೇಲೆ ಪಾಪವನ್ನು ಸೇರಿಸಿಕೊಂಡಿದ್ದಾರೆ. ಫರೋಹನ ಆಶ್ರಯವನ್ನು ಪಡೆದು ಐಗುಪ್ತವನ್ನು ಮರೆ ಹೋಗಬೇಕೆಂದು ನನ್ನ ಮಾತನ್ನು ಕೇಳದೆ ಐಗುಪ್ತಕ್ಕೆ ಪ್ರಯಾಣವಾಗಿ ಹೊರಟಿದ್ದಾರೆ. Praise the Lord. Just when we fail to ask counsel from the Lord, ನಾವು ದೇವರಿಂದ ಆ ಒಂದು ಸಮಾಲೋಚನೆ ತೆಗೆದುಕೊಳ್ಳುವುದಕ್ಕೆ ಮರೆಯುವಾಗ Bible says, ಸತ್ಯವೇದ ಈ ರೀತಿಯಲ್ಲಿ ಹೇಳ್ತಾ ಇದೆ, we rebel against the Lord. ನಾವು ದೇವರ ಮುಂದೆ ವಿರೋಧಿಗಳಾಗಿ ನಿಲ್ಲುತ್ತೇವೆ. When we make plans without taking any
counsel from the Holy Spirit, ಪರಿಶುದ್ಧಾತ್ಮನಿಂದ ಸಹಾಯವನ್ನ ತೆಗೆದುಕೊಳ್ಳದೆ, ಸಮಾಲೋಚನೆ ತೆಗೆದುಕೊಳ್ಳದೆ ನಾವು ಯೋಜನೆಯನ್ನು ರೂಪಿಸುವಾಗ we grieve the Holy Spirit. ನಾವು ಪರಿಶುದ್ಧಾತ್ಮನನ್ನ ನೋಯಿಸುತ್ತೇವೆ. The greatest mistake we do, ನಾವು ಶ್ರೇಷ್ಠವಾದ ತಪ್ಪುಗಳು ಯಾವುದು ಮಾಡುತ್ತೇವೆಂದರೆ, ದೊಡ್ಡ ತಪ್ಪುಗಳು. ದೊಡ್ಡ ತಪ್ಪುಗಳು ನಾವು ಏನು ಮಾಡ್ತೇವೆಂದರೆ, Sometimes we think all our five senses are enough, we can make decisions. ನಮಗೆ 5 ಇಂದ್ರಿಯಗಳಿದ್ದಾವೆ, ಈ ಇಂದ್ರಿಯಗಳ ಮುಖಾಂತರವಾಗಿ ನಾವು ನಿರ್ಧಾರವನ್ನು ಕೈಗೊಳ್ಳಬಹುದು ಅನ್ನುವ ರೀತಿಯಲ್ಲಿ ಅಂದುಕೊಳ್ಳುತ್ತೇವೆ. Sometimes you decide, ನೀವು ಈ ರೀತಿಯಲ್ಲಿ ಆಲೋಚನೆ you ಮಾಡ್ತೀರಿ, decide and you act. ನೀವೇ ಆಲೋಚನೆ ಮಾಡ್ತೀರಿ, ನೀವೇ ನಿರ್ಧಾರ ಮಾಡ್ತೀರಿ, ನೀವೇ ಕಾರ್ಯವನ್ನು That is why ಮಾಡ್ತೀರಿ. many troubles even today we are facing. ಇವತ್ತಿನ ದಿವಸವೂ ಕೂಡ ಇದರ ನಿಮಿತ್ತವಾಗಿಯೇ ನಾವು ಅನೇಕ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದೇವೆ. Just think before you make any decision. ಸರಿ, ನೀವು ನಿರ್ಧಾರವನ್ನು ಮಾಡುವುದಕ್ಕಿಂತ ಮುಂಚಿತವಾಗಿ ನೀವು ಆಲೋಚನೆಯನ್ನು ಮಾಡಿ Take the counsel of the Lord. ದೇವರ ಒಂದು ಸಮಾಲೋಚನೆಯನ್ನು ತೆಗೆದುಕೊಳ್ಳಿರಿ. Anywhere you want to go, take the counsel of the Lord. ನೀವು ಎಲ್ಲೇ ಹೋಗುವಂತ ಪರಿಸ್ಥಿತಿ ಇರಬಹುದು, ದೇವರ ಸಮಾಲೋಚನೆ, ದೇವರ ಆಲೋಚನೆಯನ್ನ ವಿಚಾರಿಸಿರಿ. Maybe you think it is good. ನೀವು ಈ ರೀತಿಯಲ್ಲಿ ಆಲೋಚನೆ ಮಾಡಿ ಇದು ಒಳ್ಳೆಯದಾಗಿದೆ ಅನ್ನೋದನ್ನ You ಆಲೋಚನೆ think ಮಾಡಬಹುದು. it is a good idea. ಇದು ಒಳ್ಳೆಯ ಒಂದು ಆಲೋಚನೆಯನ್ನು ನೀವು ಆಲೋಚನೆ ಮಾಡಬಹುದು. Once ask God whether Lord it is your idea. ಆದ್ರೆ ಒಂದು ಬಾರಿ ದೇವರ ಬಳಿ ಕೇಳ್ರಿ, ದೇವರೇ ಇದು ನಿನ್ನ ಆಲೋಚನೆಯ ಎಂದು ಕೇಳಿರಿ. Hallelujah. Hallelujah. That is when you can avoid many problems in your life. ಆವಾಗಲೇ ನಿಮ್ಮ ಜೀವಿತದಲ್ಲಿ ಅನೇಕ ಸಮಸ್ಯೆಗಳಿಂದ ನೀವು ಕಾಪಾಡಲ್ಪಡುತ್ತೀರಿ, The ತಪ್ಪಿಸಿಕೊಳ್ಳುತ್ತೀರಿ. counsel of the Lord is very necessary to every Christian. ದೇವರ ಒಂದು ಸಮಾಲೋಚನೆ ಅಥವಾ ದೇವರಲ್ಲಿ ವಿಚಾರಿಸೋದು ಪ್ರತಿಯೊಬ್ಬ ಕ್ರೈಸ್ತನಿಗೆ ಒಂದು ಪ್ರಾಮುಖ್ಯವುಳ್ಳ In ವಿಚಾರವಾಗಿದೆ. your marriage, take the counsel of the ನಿಮ್ಮ Lord. ಮದುವೆ ವಿಚಾರ ದೇವರ ಸಮಾಲೋಚನೆ ತೆಗೆದುಕೊಳ್ಳಿರಿ. In education, please take the counsel of the ನಿಮ್ಮ Lord. ವಿದ್ಯಾಭ್ಯಾಸ ದೇವರ ಒಂದು ಸಮಾಲೋಚನೆ ತೆಗೆದುಕೊಳ್ಳಿರಿ. Choosing job and the place of job also, please take the counsel of the ಉದ್ಯೋಗವನ್ನ Lord. ಮತ್ತು ಉದ್ಯೋಗದ ಸ್ಥಳವನ್ನ ಆರಿಸಿಕೊಳ್ಳುವಾಗಲೂ ಕೂಡ ಬಹಳ ಜೋಪಾನವಾಗಿರ್ರಿ. Praise the Lord. ಕರ್ತನ ಪರಿಶುದ್ಧ You ನಾಮ can get ಸ್ತೋತ್ರವಾಗಲಿ. many blessings when you take the counsel of the Lord. ಯಾವಾಗ ನೀವು ದೇವರ ಸಮಾಲೋಚನೆ ತೆಗೆದುಕೊಳ್ಳುತ್ತೀರೋ ಆವಾಗ ಅನೇಕ ಆಶೀರ್ವಾದಗಳು ನಿಮಗೆ ದೊರೆಯುವಂತದ್ದಾಗಿದೆ. Hallelujah. Hallelujah. Praise the Lord. ಕರ್ತನ ಪರಿಶುದ್ಧ God ನಾಮ bless ಸ್ತೋತ್ರವಾಗಲಿ. everyone according to this word of God. ಈ ದೇವರ ವಾಕ್ಯದ ಪ್ರಕಾರವಾಗಿ ದೇವರು ನಿಮ್ಮನ್ನೆಲ್ಲರನ್ನು ಆಶೀರ್ವದಿಸಲಿ. Isaiah chapter 30 verses from 1 to 2. ಯೆಶಾಯ ಪ್ರವಾದನೆ ಗ್ರಂಥ 30ನೇ ಅಧ್ಯಾಯ 1 ರಿಂದ 2 ವಚನಗಳ ಮುಖಾಂತರವಾಗಿ ದೇವರು ನಿಮ್ಮನ್ನು ಆಶೀರ್ವದಿಸಲಿ. ತನ್ನ ಸನ್ನಿಧಾನದಲ್ಲಿ ಸಭೆಯಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧನಾದ ದೇವರ ನಿನ್ನ ನಾಮಕ್ಕೆ ಸ್ತೋತ್ರವಾಗಲಿ. ಈ ಕರ್ತನೆ ರಾಜ, ಈ ಒಳ್ಳೆ ಸಂದೇಶಕ್ಕಾಗಿ ನಿನಗೆ ಸ್ತೋತ್ರವನ್ನ ಮಾಡ್ತೇವೆ ಕರ್ತನೆ. ನಾವು ಏನಾದರೂ ಕಾರ್ಯಗಳನ್ನ ಮಾಡುವುದಕ್ಕಿಂತ ಮುಂಚೆ ಸ್ವಾಮಿ ನಿನ್ನ ಆಲೋಚನೆಯನ್ನ, ನಿನ್ನ ಚಿತ್ತವನ್ನ, ನಿನ್ನ ಸಮಾಲೋಚನೆಯನ್ನ ನಿನ್ನಲ್ಲಿ ವಿಚಾರಿಸಿ ನಾವು ಮುಂದೆ ಸಾಗುವ ಹಾಗೆ ನಮಗೆ ಸಹಾಯಸ್ತವನ್ನ ಚಾಚು. ನಿನ್ನ ಸಾನ್ನಿಧ್ಯ ನಮ್ಮ ಮಧ್ಯದಲ್ಲಿ ಈಗಿರುವುದಕ್ಕಾಗಿ ನಿನಗೆ ಸ್ತೋತ್ರ ಸ್ವಾಮಿ. ಈಗಲೂ ಕೂಡ ಅನೇಕ ನಿರ್ಧಾರಗಳು, ಅನೇಕ ಯೋಜನೆಗಳು ಭವಿಷ್ಯತ್ತಿನ ಬಗ್ಗೆ ನಮ್ಮ ಮನಸ್ಸಿನಲ್ಲಿ ಇರೋದುಂಟು ಮತ್ತು ಅನೇಕ ವ್ಯಕ್ತಿಗಳ ಜೊತೆ ಕರ್ತನೆ ಒಂದು ಸಂಬಂಧಗಳು ನಮ್ಮ ಜೊತೆ ಇರುವುದುಂಟು. ಯಾವ ಕರ್ತನೆ ರಾಜ ಸ್ಥಳದಲ್ಲಿ ನಾವು ಕೆಲಸ ಮಾಡ್ತೇವೆ ಆ ಒಂದು ವಿಚಾರಗಳು ನಮ್ಮ ಮನಸ್ಸಿನಲ್ಲಿ. ಆದ್ರೆ ಕರ್ತನೆ ನಮ್ಮ ಚಿತ್ತದ ಪ್ರಕಾರ, ನಮ್ಮ ಇಷ್ಟದ ಪ್ರಕಾರ, ನಮ್ಮ ಕರ್ತನೆ ರಾಜ ಲಾಭ ನಷ್ಟಗಳ ವಿಚಾರವಾಗಿ ಆಲೋಚನೆ ಮಾಡದೆ ನಿನ್ನ ಚಿತ್ತದ ಪ್ರಕಾರವಾಗಿ ಸ್ವಾಮಿ ಕರ್ತನೆ ಎಲ್ಲಾ ಯೋಜನೆಯನ್ನು ರೂಪಿಸುವ ಹಾಗೆ ನಿನ್ನಲ್ಲಿ ವಿಚಾರಿಸುವಾಗ ನಮಗೆ ಸಹಾಯಸ್ತವನ್ನ ಚಾಚು. ಕರ್ತನೆ ನಿನ್ನ ಸ್ವರವನ್ನು ನಾವು ಕೇಳುವಾಗ ಸಹಾಯ ಮಾಡು ಕರ್ತನೆ. ಇದನ್ನ ಮಾಡದಂತೆ ನಮ್ಮನ್ನ ಕರ್ತನೆ ಯೆಹೋಶುವನು ಮಾಡಿದ ತಪ್ಪನ್ನ ಮತ್ತೆ ತಿರುಗಿ ಮಾಡುವಂತೆ ನಮ್ಮ ಜೀವಿತದಲ್ಲಿ ನಾವು ಮಾಡುವಂತೆ ಪ್ರೇರೇಪಿಸುವಂತ ಎಲ್ಲ ಸೈತಾನ ಅಂಧಕಾರದ ಶಕ್ತಿಗಳ ಬಲಗಳನ್ನ ನಜರೇತಿನ ಯೇಸುವಿನ ನಾಮದಲ್ಲಿ ಬಂಧಿಸಿ ಮುರಿದಾಡ್ತಾ ಬಿಡುಗಡೆ ಉಂಟು ಮಾಡಿ ನೀನು ತಾನೇ ನಡೆಸು. ಕರ್ತನಾದ ಯೇಸು ಸ್ವಾಮಿ ಹೆಸರಿನಲ್ಲಿ ಪ್ರಾರ್ಥಿಸಿ ಹೊಂದಿಕೊಳ್ತೇನೆ ಜೀವ ಉಳ್ಳ ತಂದೆ, ಆಮೆನ್.